ಓಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ವಾಸಿಷ್ಠಾಯ ನಮೋ ನಮಃ. ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿಂ ಚ ತತ್ಪುತ್ರ ಪರಾಶರಿಂ ಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದ ಯೋಗೀಂದ್ರಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಮಥಾಸ್ಯ ಪದ್ಮಪಾದಂ ಚ ಹಸ್ತಾಮಲಕಂ ಚ ಶಿಷ್ಯಂ ತಂ ತೋಟಕಂ ವಾರ್ತಿಕಕಾರಮನ್ಯಾನ್ ಅಸ್ಮದ್ಗುರೂನ್ ಸಂತತಮಾನತೋಸ್ಮಿ. ಅಚತುರ್ವದನೋ ಬ್ರಹ್ಮಾ ದ್ವಿಬಾಹುರಪರೋ ಹರಿಃ ಅಪಾಲಲೋಚನಃ ಶಂಭುಃ ಭಗವಾನ್ ಬಾದರಾಯಣಃ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶರ್ಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾಹಮಸ್ಮಿ. ಅಧೀಹಿ ಭಗವೋ ಬ್ರಹ್ಮ ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಭಗವದ್ಭಕ್ತರು, ಸದ್ಗುರು ಭಕ್ತರು, ವೇದಾಂತ ಪ್ರಿಯರು, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಪರಮ ಭಕ್ತರು ಅಧ್ಯಾಸ ಭಾಷ್ಯಾರ್ಥವನ್ನ ತಿಳಿದುಕೊಳ್ಳಬೇಕೆಂದು ಇಷ್ಟಪಡುತ್ತಿರುವ ತತ್ವ ಜಿಜ್ಞಾಸು ಸಾಧಕರು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶೀರ್ಷ ಮಾಸ ಕೃಷ್ಣ ಪಕ್ಷ ಚತುರ್ಥಿ ತಿಥಿ 2024ನೇ ಇಸವಿ ಡಿಸೆಂಬರ್ ಮಾಹೆಯಲ್ಲಿ ಇಂದು 19ನೇ ತಾರೀಖಿನ ಗುರುವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ, ಅಧ್ಯಾಸ ಭಾಷ್ಯ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಪೀಠಿಕೆಯಾಗಿ ಬರೆದಿರುವಂತಹ ಭಾಷ್ಯ ಅಧ್ಯಾಸ ಭಾಷ್ಯ.
ಅದರ ಅರ್ಥವನ್ನ ತಿಳಿಸುವುದಕ್ಕಾಗಿ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅವರ 75ನೇ ವಯಸ್ಸಿನಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಬರೆದಿರುವಂತ ಸುಂದರವಾದ ವ್ಯಾಖ್ಯಾ ಸುಗಮ. ಆ ಸುಗಮ ವ್ಯಾಖ್ಯಾನ ಬರೆಯುವುದಕ್ಕಿಂತ ಮುಂಚೆ ಪ್ರಸ್ತಾವನಾ ಎನ್ನುವಂತ ಹೆಸರಿನಿಂದ ಅತ್ಯಂತ ಸುಂದರವಾಗಿರುವಂತಹ ವಾಕ್ಯಗಳನ್ನ ಬರೆದಿದ್ದಾರೆ ಪೂಜ್ಯ ಸದ್ಗುರುಗಳು. ಅದನ್ನು ಶುರು ಮಾಡೋಣ. ಸರ್ವಾತ್ಮ ಸರ್ವದೃಗ್ಯೋಸವು ಸರ್ವಾಧ್ಯಾಸ ನಿರಾಸ ಕೃತಿ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವ ಸೂತ್ರ ಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಶುರು ಮಾಡ್ತಾ ಇದ್ದೇನೆ. ಕನ್ನಡದ ಸುಗಮ ಗ್ರಂಥದಲ್ಲಿ 8ನೇ ಪುಟ. ಯಥಾತು ಶಾಂಕರೇ ದರ್ಶನೆ ಶಾಸ್ತ್ರಜನಿತ ಆತ್ಮೈಕತ್ವ ವಿದ್ಯಾ ನೈಸರ್ಗಿಕ ಪ್ರಮಾತೃತ್ವ ಮಿಥ್ಯಾ ಬುದ್ಧಿ ಬಾಧಿಕ ಬ್ರಹ್ಮಾತ್ಮೈಕತ್ವಂಚ ಪ್ರತ್ಯಕ್ಷಾವಗಮಂ ಫಲಂ ತಥಾ ಮಯಾ ಅತ್ರ ಸ್ವಗಮಾಯಾಂ ವ್ಯಾಖ್ಯಾಯಾಂ ಪ್ರತಿಪಾದ್ಯ ತತ್ವಂ ಬಭುತ್ಸೂರಾಂ ವಿಚಾರಚಕ್ಷುಃ ಉನ್ಮೀಲಿತಂ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ತುಂಬಾ ಚೆನ್ನಾಗಿದೆ. ಜಿಜ್ಞಾಸು ಜನಗಳಿಗೆ ಅವಿದ್ಯಾಂದರೇನು, ಮೋಕ್ಷ ಸ್ವರೂಪ ಎಂದರೇನು ಎನ್ನುವುದು ಗೊಂದಲಮಯವಾಗಿ ಬಿಟ್ಟಿದೆ. ಅದಕ್ಕೆ ಕಾರಣ ಅಸ್ಮದೀಯ ಏವ ಕೇಚಿತ್, ನಮ್ಮವರೇ ಆಗಿರುವಂತಹ ಕೆಲವು ವಿದ್ವಾಂಸರು ನಮ್ಮವರು ಎನ್ನುವ ಮಾತಿಗೆ 4 ಅರ್ಥ. 1 ವೇದಾಂತಿಗಳು, 2 ಶಂಕರಾಚಾರ್ಯರ ಪರಮ ಭಕ್ತರು, 3 ಅದ್ವೈತ ವೇದಾಂತಿಗಳು, 4 ನಾವು ಶಾಂಕರ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡುತ್ತಿದ್ದೇವೆ ಎಂದು ಹೇಳುತ್ತಿರುವಂತ ಸಂಸ್ಕೃತ ಪಂಡಿತೋತ್ತಮರು. ಈ 4 ಗುಣಗಳಿಂದ ಕೂಡಿರುವಂತ ವಿದ್ವಾಂಸರನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಅಸ್ಮದೀಯ ಅಂತ ಹೇಳಿದ್ದಾರೆ. ಹೀಗಾಗಿಬಿಟ್ಟು ತತ್ವ ಜಿಜ್ಞಾಸು ಜನಗಳಿಗೆ ಏನಪ್ಪ ವಿದ್ಯಾ ಅಂತಲೇ ಅರ್ಥವಾಗ್ತಾ ಇಲ್ಲ. ಈ ಒಂದು ಕಷ್ಟವನ್ನ ಕಂಡು ನಾನು ಸುಗಮ ಎನ್ನುವಂತಹ ವ್ಯಾಖ್ಯಾನವನ್ನ ಬರೆಯುತ್ತಿದ್ದೇನೆ. ನೋಡಿ, ಅನ್ವಯ ಹೇಳ್ತೀನಿ ಈಗ. ಯಥಾತು ಶಾಂಕರೇ ದರ್ಶನೆ, ಶಾಂಕರ ದರ್ಶನದಲ್ಲಿ ಶಂಕರಸ್ಯ ಇದಂ ಶಾಂಕರಂ, ಶಂಕರೇಣ ಪ್ರತಿಪಾದಿತಂ ಶಾಂಕರಂ, ಶಂಕರಸ್ಯ ಹೃದಯಭೂತಂ ಶಾಂಕರಂ ದರ್ಶನಂ. ಈ ಶಾಂಕರ ದರ್ಶನದಲ್ಲಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳಲ್ಲಿ ಏನ್ ಬರೆದಿದ್ದಾರೋ ಅದಕ್ಕೆ ಹೆಸರು ಶಾಂಕರಂ ದರ್ಶನಂ. ಮತ್ತೊಂದರ್ಥ ಮಂಗಳಕರವಾದ ದರ್ಶನ, ಯಾವ ವಿರೋಧವೂ ಇಲ್ಲದೆ ಇರುವಂತಹ ದರ್ಶನ, ಪವಿತ್ರವಾದ ಶಾಂಕರ ದರ್ಶನ. ಇಂತಹ ಶಾಂಕರ ದರ್ಶನದಲ್ಲಿ ಶಾಸ್ತ್ರಜನಿತ ಆತ್ಮೈಕತ್ವ ವಿದ್ಯಾ ಮಿಥ್ಯಾ ಬುದ್ಧಿ ಬಾಧಿಕ. ಬ್ಯೂಟಿಫುಲ್ ಆಗಿದೆ. ಮಿಥ್ಯಾ ಬುದ್ಧಿಯನ್ನ, ಅಧ್ಯಾಸವನ್ನು, ಅವಿದ್ಯೆಯನ್ನು ಬಾಧ ಮಾಡುವಂತಹದ್ಯಾವುದು ನೋಡಿ. ಬಾಧಕ ಪುಲ್ಲಿಂಗ, ಬಾಧಕಂ ನಪುಂಸಕಲಿಂಗ, ಬಾಧಿಕಾ ಸ್ತ್ರೀಲಿಂಗ, ಬಾಧಿಕಾ ವಿದ್ಯಾ, ಬಾಧಕಂ ಜ್ಞಾನಂ, ಬಾಧಕ ಅವಬೋಧ. ಮಿಥ್ಯಾ ಬುದ್ಧಿ ಅಂತ ತಿಳಿಸಾಕ್ಬೇಕು.
ಈ ಮಿಥ್ಯಾ ಬುದ್ಧಿಯನ್ನ ನಾಶ ಮಾಡುತ್ತೆ ಅಂತ ಹೇಳ್ತಾ ಇಲ್ಲ ಪೂಜ್ಯ ಸದ್ಗುರುಗಳು. ಮಿಥ್ಯಾ ಬುದ್ಧಿ ಬಾಧಿಕ, ಮಿಥ್ಯಾ ಬುದ್ಧಿಯನ್ನ ಬಾಧ ಮಾಡುವಂತ ವಿದ್ಯಾ. ಬಾಧ ಅಂದ್ರೆ ಏನು? ಹಿಂದೂ ಇರಲಿಲ್ಲ, ಇಂದೂ ಇಲ್ಲ, ಮುಂದೂ ಇಲ್ಲ ಎನ್ನುವಂತ ವಿವೇಕ. ಒಂದು ಉದಾಹರಣೆ ಕೊಡ್ತೀನಿ. ಮುಸ್ಸಂಜೆಯಲ್ಲಿ ಟ್ವೈಲೈಟ್ ಹಗ್ಗ ಬಿದ್ದಿದೆ, ಹಾವು ಅನ್ಕೊಂಬಿಟ್ಟ, ನಾಗರ ಹಾವಿದೆ ಅನ್ಕೊಂಬಿಟ್ಟ, ಹೆದರುಕೊಂಡ ನಡುಗ್ತಾ ಇದ್ದಾನೆ. ಅಲ್ಲಿ ಹಾವಿಲ್ಲ. ಹಾವಿರುವುದಲ್ಲಿ ಇವನ ಬುದ್ಧಿಯಲ್ಲಿ. ಅದಕ್ಕೆ ಅದು ಮಿಥ್ಯಾ ಬುದ್ಧಿ. ತಪ್ಪು ತಿಳುವಳಿಕೆ ಅನ್ನುವಂತಹದ್ದು ಮನಸ್ಸಿನಲ್ಲಿದೆ. ಆ ತಪ್ಪು ತಿಳುವಳಿಕೆಯಿಂದ ಹಾವು ಅಂತ ತೋರ್ತಾ ಇದೆ. ಹಾವನ್ನು ಓಡಿಸ್ಬೇಕಾದಿಲ್ಲ, ಮಿಥ್ಯಾ ಬುದ್ಧಿಯನ್ನು ಓಡಿಸ್ಬೇಕು. ಆ ಮಿಥ್ಯಾ ಬುದ್ಧಿಯನ್ನ ಓಡಿಸಬೇಕಾದರೆ ಬೆಳಕು ಬೇಕು. ಬೆಳಕು ಬಂತು, ಹತ್ತಕ್ಕೆ ಹೋದ, ಕಣ್ಣು ಬಿಟ್ಟ, ಟಾರ್ಚ್ ಇಟ್ಕೊಂಡು ನೋಡ್ದ. ಅವಾಗ ಅರ್ಥವಾಗುತ್ತೆ ಅಲ್ಲಿದ್ದಂತ ಹಾವು ಹೋಗಲಿಲ್ಲ. ಏನಾಯ್ತು? ಹಾವು ತೋರುವಾಗಲೂ ಇರಲಿಲ್ಲ, ಈಗಲೂ ಇಲ್ಲ, ಮುಂದೆಯೂ ಇಲ್ಲ ಅಂತ. ಇದಕ್ಕೆ ಬಾಧ. ಮತ್ತ ಮಿಥ್ಯಾ ಬುದ್ಧಿ ಇತ್ತಲ್ಲ, ಆ ಮಿಥ್ಯಾ ಬುದ್ಧಿಯೂ ಕೂಡ ಹೇಳುತ್ತೆ ಹಿಂದೆಯೂ ಹಾವಿರಲಿಲ್ಲ, ಇಂದೂ ಇಲ್ಲ, ಮುಂದೂ ಇಲ್ಲ. ಇದಕ್ಕೆ ಬಾಧ ಅಂತ. ಮಿಥ್ಯಾ ಬುದ್ಧಿ ಅಂತ ಅನರ್ಥಕಾರಿಯಾಗಿದೆ. ಆತ್ಮಾನಾತ್ಮ ವಿವೇಕೇನ ಇತರೇತರ ವಿವೇಕೇನ ಅತ್ಯಂತ ವಿವಿಕ್ತಯೋ ಧರ್ಮ ಧರ್ಮಿಣೋ ಮಿಥ್ಯಾಜ್ಞಾನ ನಿಮಿತ್ತ ಸತ್ಯಾನೃತೆ ಮಿಥುನೀಕೃತ್ಯ ಅಹಮಿದಂ ಮಮೇದಮಿತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ. ಅಬ್ಬಾ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಜೋರಾಗಿದ್ದಾರೆ, ಅವರಿಗಿಂತಲೂ ಜೋರಾಗಿದ್ದಾರೆ ನಿಮ್ಮ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳು. ಈ ಮಿಥ್ಯಾಜ್ಞಾನ ಅಂದ್ರೇನು? ಮಿಥ್ಯಾಜ್ಞಾನ, ಮಿಥ್ಯಾ ಬುದ್ಧಿ, ಮಿಥ್ಯಾ ಪ್ರತ್ಯಯ, ಮಿಥ್ಯಾ ಅವಬೋಧ ಎಲ್ಲವೂ ಒಂದೇ. ಮಿಥ್ಯಾ ಸುಳ್ಳಾಗಿರುವ, ಮಿಥ್ಯಾ ತಪ್ಪಾಗಿರುವ ಬುದ್ಧಿ ತಿಳುವಳಿಕೆ. ಈ ಮಿಥ್ಯಾ ಬುದ್ಧಿಯನ್ನ ಬಾಧ ಮಾಡಿಕೊಳ್ಳಬೇಕಾಗಿದೆ. ಎಲ್ಲಾ ಜಿಜ್ಞಾಸುಗಳು ಕೂಡ ಬ್ರಹ್ಮಾತ್ಮ ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡು ಏನ್ ಮಾಡಬೇಕು? ಮಿಥ್ಯಾ ಬುದ್ಧಿಯನ್ನು ಬಾಧ ತೊಲಗಿಸ್ಕೊಳ್ಬೇಕು. ಸಾಧ್ಯವಾಗತ್ತೆ ಎಂದು ಗುರು. ಮಿಥ್ಯಾ ಬುದ್ಧಿ ಹೇಗಿದೆ? ನೈಸರ್ಗಿಕ ಪ್ರಮಾತೃತ್ವ ಮಿಥ್ಯಾ ಬುದ್ಧಿ. ಪ್ರಮಾತೃತ್ವ ರೂಪವಾಗಿರುವಂತಹ ಮಿಥ್ಯಾ ಬುದ್ಧಿ. ನಾನು ಪ್ರಮಾತೃವಾಗಿದ್ದೇನೆ, ನಾನು ಜೀವಾತ್ಮ, ನಾನು ಜ್ಞಾತವಾದ ಆತ್ಮನಾಗಿದ್ದೇನೆ ಎನ್ನುವ ತಿಳುವಳಿಕೆಗೆ ಶಾಂಕರ ದರ್ಶನದಲ್ಲಿ ಹೆಸರು ಮಿಥ್ಯಾ ಬುದ್ಧಿ. ನೋಡಿ, ಎಲ್ಲಿಯವರೆಗೆ ನಮಗೆ ನಾನು ಪ್ರಮಾತ, ಇದು ಪ್ರಮೇಯ, ಇದು ಪ್ರಮಾಣ ಎನ್ನುವಂತ ತ್ರಿಪುಟಿ ಜ್ಞಾನ ಉಂಟೋ ಅಲ್ಲಿಯವರೆಗೂ ಮಿಥ್ಯಾ ಬುದ್ಧಿ. ಆ ಪ್ರಮಾತತ್ವ ಯಾವಾಗ ಬಂತು? ನೈಸರ್ಗಿಕ, ನಿಸರ್ಗತಃ ಆಗತಂ ನೈಸರ್ಗಿಕಂ. ಆ ಮಿಥ್ಯಾ ಬುದ್ಧಿ ಸಹಜವಾಗಿ ತೋರ್ತಾ ಇದೆ, ಸ್ವಾಭಾವಿಕವಾಗಿರುವಂತೆ ತೋರ್ತಾ ಇದೆ. ಈ ಪ್ರಪಂಚದಲ್ಲಿರುವ 1,000 ಕೋಟಿ ಮಾನವರಿಗೂ ಕೂಡ ನಾನು ತಿಳಿಯುವವನು, ನಾನು ಅರಿಯುವವನು ಎನ್ನುವಂತ ಬುದ್ಧಿ ಇದೆ. ಇದು ಹೇಗೆ ಬಂತು? ಬಂದಿದ್ದಲ್ಲ, ನೈಸರ್ಗಿಕವಾಗಿದೆ. ಅಬ್ಬಾ, ನೈಸರ್ಗಿಕೋಯಂ ಲೋಕ ವ್ಯವಹಾರ ಅಂತಿದ್ದ ಶಂಕರಾಚಾರ್ಯರು. ಇಲ್ಲಿ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಸ್ವಾಮಿಗಳವರು ಶಂಕರರು ತಮ್ಮ ಅಧ್ಯಾಸ ಭಾಷ್ಯದಲ್ಲಿ ಬಳಸಿರುವಂತಹ ಪದಗಳನ್ನೇ ತೆಗೆದುಕೊಂಡು ವಿಷಯವನ್ನು ತಿಳಿಸ್ತಾ ಇದ್ದಾರೆ. ನೈಸರ್ಗಿಕವಾಗಿರುವ ಪ್ರಮಾತೃತ್ವ, ಪ್ರಮಾತೀತಿ ಪ್ರಮಾತ, ಪ್ರಮಿನೋತೀತಿ ಪ್ರಮಾತ, ತಸ್ಯ ಪ್ರಮಾತು. ಪ್ರಮಾತು ಭಾವ ಪ್ರಮಾತೃತ್ವಂ. ನಾನು ಪ್ರಮಾತೃವಾಗಿದ್ದೇನೆ, ನಾನು ಅರಿಯುವವನಾಗಿದ್ದೇನೆ
ಎಂತ ತಿಳಿದಿದ್ದಾನಲ್ಲ, ಇದಕ್ಕೆ ಮಿಥ್ಯಾ ಬುದ್ಧಿ. ಇದು ಹೇಗೆ ಬಂತು? ನೈಸರ್ಗಿಕವಾಗಿ ನಮ್ಮ ಅಪ್ಪನಿಗೂ ಇತ್ತು, ನಮ್ಮ ಅಜ್ಜನಿಗೂ ಇತ್ತು, ಅವರಪ್ಪನಿಗೂ ಇತ್ತು, ಎಲ್ಲ ಕಿಕ್ಕೇರಿಯಲ್ಲಿರುವಂತಹ ಜನಗಳಿಗೂ ಇದೆ, ಬೆಂಗಳೂರಿನಲ್ಲಿರುವಂತಹ 1.5 ಕೋಟಿ ಜನಗಳಿಗೂ ಇದೆ, ಅಮೆರಿಕ ಜನಗಳಿಗೂ ಇದೆ, ಸ್ವರ್ಗಲೋಕದ ದೇವಾದಿ ದೇವತೆಗಳಿಗೂ, ಇನ್ನು ಅಸುರರಿಗೂ ಉಂಟು. ಯಾವುದು? ಪ್ರಮಾತೃತ್ವ ಮಿಥ್ಯಾ ಬುದ್ಧಿ. ಇದು ಸಂಸಾರಕ್ಕೆ ಕಾರಣ. ಇದೇ ಅಧ್ಯಾಸ. ಇದನ್ನ ಬಾಧಿಕ ಹೊಡೆಗೊಳಿಸ್ತದೆ. ಯಾವ್ದರಿಂದಲೂ ಸಾಧ್ಯವಾಗ್ತಾ ಇದೆ. ಆದ್ರೆ ಒಂದರಿಂದ ಸಾಧ್ಯತೆ ಉಂಟು. ಯಾವುದದು? ಆತ್ಮೈಕತ್ವ ವಿದ್ಯಾ, ಬ್ರಹ್ಮಾತ್ಮೈಕತ್ವ ವಿದ್ಯಾ, ಬ್ರಹ್ಮಾತ್ಮೈಕ್ಯ ವಿದ್ಯಾ ಎಲ್ಲ ಒಂದೇ. ಬ್ರಹ್ಮವು ನಾನೇ, ನಾನು ಬ್ರಹ್ಮವೇ ಹೊರತು ಈ ದೇಹಾದಿಗಳಲ್ಲ. ನಾನು ಸಚ್ಚಿದಾನಂದ ಸ್ವರೂಪನಾಗಿರುವ, ನಿತ್ಯ ಶುದ್ಧ, ನಿತ್ಯ ಮುದ್ದ, ನಿತ್ಯ ಮುಕ್ತನಾಗಿರುವ ಆತ್ಮ ಸ್ವರೂಪನಾಗಿದ್ದೇನೆ ಎನ್ನುವಂತಹ ವಿದ್ಯೆಯೂ ನೈಸರ್ಗಿಕವಾಗಿರುವ ಪ್ರಮಾತೃತ್ವ ರೂಪವಾಗಿರುವ ಮಿಥ್ಯಾ ಬುದ್ಧಿಯನ್ನ ಬಾಧಿಕ, ನಾಶ ಮಾಡುತ್ತದೆ, ತಳ್ಳಿ ಹಾಕುತ್ತದೆ, ಸಂಪೂರ್ಣವಾಗಿ ಇಲ್ಲದಂತೆ ಮಾಡ್ಬಿಡುತ್ತೆ. ಸರಿ, ಈ ಆತ್ಮೈಕತ್ವ ವಿದ್ಯೆ ಹೇಗೆ ಬರುತ್ತೆ ನಮಗೆ? ಜಪ ಮಾಡುವುದರಿಂದ ಇಲ್ಲ, ಪೂಜೆ ಮಾಡುವುದರಿಂದ ಅಲ್ಲ, ಧ್ಯಾನ ಮಾಡುವುದರಿಂದ ಅಲ್ಲ, ಪುರಾಣ ಗ್ರಂಥಗಳನ್ನ ಓದುವರಿಂದ ಅಲ್ಲ. ನೋಡಿ, ಈ ಆತ್ಮೈಕತ್ವ ವಿದ್ಯಾ ಉಂಟಾಗುವುದಕ್ಕೆ ಸಾಧನ ಶಾಸ್ತ್ರಜನಿತ. ಶಾಸ್ತ್ರ, ವೇದಾಂತ ಶಾಸ್ತ್ರ, ಶಾಸ್ತ್ರಂ ಬ್ರಹ್ಮಸೂತ್ರ ಶಾಂಕರ ಭಾಷ್ಯಂ ಶಾಸ್ತ್ರಂ, ಶಾಸ್ತ್ರಂ ಭಗವದ್ಗೀತಾ ಭಾಷ್ಯಂ ಶಾಸ್ತ್ರಂ, ಶಾಸ್ತ್ರಂ ವೇದಾಂತ ಶಾಸ್ತ್ರಂ. ಈ ವೇದಾಂತ ಪ್ರಪಂಚದಲ್ಲಿ ಶಾಸ್ತ್ರ ಎನ್ನುವ ಮಾತಿಗೆ ವೇದಾಂತ ಶಾಸ್ತ್ರ ಅಂತ ಅರ್ಥ. ಎಷ್ಟು ಚೆನ್ನಾಗಿದೆ ಸ್ವಾಮಿ. ವೇದಾಂತಗಳು ಯಾವುದು? 14 ವೇದಾಂತಗಳು ಉಪನಿಷತ್ತುಗಳು. ಶುಕ್ಲ ಯಜುರ್ವೇದದ ಈಶಾವಾಸ್ಯೋಪನಿಷತ್ತು, ಅನಂತರ ಸಾಮವೇದದ ಕೇನೋಪನಿಷತ್ತು, ಕೃಷ್ಣ ಯಜುರ್ವೇದದ ಕಾಟಕೋಪನಿಷತ್ತು, ಅಥರ್ವ ವೇದಕ್ಕೆ ಸೇರಿರುವ ಮುಂಡಕ ಪ್ರಶ್ನ ಮತ್ತು ಮಾಂಡೂಕ್ಯೋಪನಿಷತ್ತು, ಋಗ್ವೇದಕ್ಕೆ ಸೇರಿರುವ ಐತರೇಯೋಪನಿಷತ್ತು, ಪುನಃ ಕೃಷ್ಣ ಯಜುರ್ವೇದಕ್ಕೆ ಸೇರಿರುವ ಕಾಟಕೋಪನಿಷತ್ತು ಮತ್ತು ತೈತರಿಯೋಪನಿಷತ್ತು, ಛಾಂದೋಗ್ಯೋಪನಿಷತ್ತು ಸಾಮವೇದಕ್ಕೆ ಸೇರಿದ್ದು. ಶುಕ್ಲ ಯಜುರ್ವೇದದ ಶತಪಥ ಬ್ರಾಹ್ಮಣಕ್ಕೆ ಸೇರಿರುವ ಉಪನಿಷತ್ತು ಬೃಹದಾರಣ್ಯಕೋಪನಿಷತ್ತು, ಕೃಷ್ಣ ಯಜುರ್ವೇದಕ್ಕೆ ಸೇರಿರುವಂತಹ ಉಪನಿಷತ್ತು ಶ್ವೇತಾಶ್ವತರ, ಋಗ್ವೇದಕ್ಕೆ ಸೇರಿರುವಂತಹ ಉಪನಿಷತ್ತು ಕೌಶೀತಕಿ, ಜಾಬಾಲ, ಕೈವಲ್ಯೋಪನಿಷತ್ತುಗಳು, ಅಥರ್ವಣೋಪನಿಷತ್ತುಗಳು. ಈ ಉಪನಿಷತ್ತುಗಳು ಇರುವುದೇ ಆತ್ಮೈಕತ್ವ ಜ್ಞಾನ ಉಂಟು ಮಾಡುವುದಕ್ಕಾಗಿ. ನೂರಾರು ಕಡೆ ತಮೇವಂ ವಿದ್ವಾನ್ ಅಮೃತಃ ಯಹ ಭವತಿ ಭಿದ್ಯತೆ ಹೃದಯ ಗ್ರಂಥಿ ಮತ್ವಾಧೀರೋ ನ ಶೋಚತಿ ಏಕೋ ದೇವ ಸರ್ವಭೂತೇಷು ಗೂಢ ಯೋ ವೇದನಿಹಿತಂ ಗುಹಾಯಾಮ್. ಶಾಸ್ತ್ರವು, ವೇದಾಂತ ಶಾಸ್ತ್ರವು ಮತ್ತೆ ಮತ್ತೆ ಜಿಜ್ಞಾಸು ಜನಗಳಿಗೆ ಆತ್ಮೈಕತ್ವ ವಿದ್ಯೆ ಹೇಳ್ತಾ ಇದೆ. ಆತ್ಮೈಕತ್ವ ವಿದ್ಯೆಯನ್ನ ಪಡ್ಕೊಳ್ಬೇಕು ಅಂತ ಹೋದರೆ ಈ ಮಾಯ ಅಡ್ಡಿ ಮಾಡ್ತಾ ಇದೆ. ಬೇಡ. 1 ತಿಂಗಳು ಉಪನ್ಯಾಸ ಕೇಳ್ದ, ತುಂಬಾ ಚೆನ್ನಾಗಿ ಅರ್ಥವಾಗ್ತಾ ಇತ್ತು, ದಿನ ಕೇಳ್ಬೇಕು ಅನ್ನಿಸ್ತಾ ಇತ್ತು. 4 ದಿವಸ ನೆಗಡಿ ಜ್ವರ ಬಂದ್ಬಿಡ್ತು, ಬಿಟ್ಟು ಹೋಯ್ತು. ಅನಂತ ಅಯ್ಯೋ ಬೇಡ ಕಂಡ್ರಿ, ಯಾರಿಗೆ ಬೇಗ ಉಪನ್ಯಾಸ, ಮೂರ್ಖ, ಪ್ರಯೋಜನವಿಲ್ಲ ಅಂತೇಳಿ ಪೂಜೆ ಮಾಡಿಕೊಡ್ತಾರೆ. ಹೀಗಾಗಿ ಬಿಟ್ಟು ಈ ಆತ್ಮೈಕತ್ವ ವಿದ್ಯೆಯನ್ನು ಉಂಟು ಮಾಡಿಕೊಳ್ಳುವುದಕ್ಕೆ ಯಾರು ಬಹಳ ಕಷ್ಟ. ಅದನ್ನ ದಾಟಿ ಹೋಗ್ಬೇಕು ನೋಡಿ. ಅದೇ ಬೇಕಾದ್ದೇನು? ಈಶ್ವರ ಅನುಗ್ರಹ, ಸದ್ಗುರುಗಳ ಕೃಪಾ ಬೇಕು. ಅಂಥವರಿಗೆ ಮಾತ್ರವೇ ಆತ್ಮೈಕತ್ವ ವಿದ್ಯಾ ಉಂಟಾಗುತ್ತದೆ. ಶಾಸ್ತ್ರಜನಿತ ವೇದಾಂತ ಶಾಸ್ತ್ರವನ್ನ ಅಧ್ಯಯನ ಮಾಡುವುದರಿಂದ, ವೇದಾಂತ ಶಾಸ್ತ್ರದ ಅರ್ಥವನ್ನ ಸದ್ಗುರುಗಳಿಂದ ಶ್ರವಣ ಮಾಡುತ್ತಾ ಬಂದರೆ ಅಂಥವರಿಗೆ
ಖಂಡಿತವಾಗಿ ಆತ್ಮ ಏಕತ್ವ ಜ್ಞಾನ. ಆತ್ಮನು ಒಬ್ಬನೇ. ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣ. ಅದ್ಭುತವಾದ ಶ್ವೇತಾಶ್ವ ತರೋಪನಿಷತ್ತಿನ ಮಂತ್ರ. ಇಂಥ ನೂರಾರು ಮಂತ್ರಗಳಲ್ಲಿ ವೇದಾಂತಗಳಲ್ಲಿ ಪ್ರತಿಪಾದಿತವಾಗಿರುವಂತಹ ವಿದ್ಯೆಗೆ ಹೆಸರು ಬ್ರಹ್ಮಾತ್ಮೈಕತ್ವ ವಿದ್ಯಾ, ಬ್ರಹ್ಮಾತ್ಮ ವಿದ್ಯಾ, ಆತ್ಮವಿದ್ಯಾ, ಪ್ರತ್ಯಗಾತ್ಮ ವಿದ್ಯಾ, ಆತ್ಮೈಕತ್ವ ವಿದ್ಯಾ. ಎಲ್ಲ ಶಬ್ದಗಳು ಕೂಡ ಪರ್ಯಾಯ ಶಬ್ದ. ಎಂಥ ಆತ್ಮೈಕತ್ವ ವಿದ್ಯೆಯು ಖಂಡಿತ ಉಂಟಾಗುತ್ತೆ. ನೋಡಿ, ಮನುಷ್ಯರು ಬಹಳ ಕಷ್ಟಪಟ್ಟು ಅಮೆರಿಕಕ್ಕೆ ಹೋಗಿ MS ಮಾಡ್ತಾರೆ, MD ಮಾಡ್ತಾರೆ, PhD ಮಾಡ್ತಾರೆ, ಇನ್ನು IAS ಪಾಸ್ ಮಾಡ್ತಾರೆ. ಈ ಬ್ರಹ್ಮಜ್ಞಾನ ಯಾಕೆ ಉಂಟಾಗಲ್ಲ? ಬ್ರಹ್ಮಜ್ಞಾನ ತುಂಬಾ ಸುಲಭ, ಕಷ್ಟವಲ್ಲ, ಕೋರ್ಸ್ ಇಲ್ಲ, ಖರ್ಚಿಲ್ಲ, ಆಯಾಸವಿಲ್ಲ. ಆದರೆ ಈ ಬ್ರಹ್ಮಾತ್ಮೈಕತ್ವ ವಿದ್ಯೆಯನ್ನ ನಾನು ಹೊಂದಬೇಕು ಎನ್ನುವಂತ ತೀವ್ರತೆ ಬರುವುದು ಕಷ್ಟ. ಅದಕ್ಕಾಗಿಯೇ ಭಗವತ್ಪಾದ ಶಂಕರಾಚಾರ್ಯರವರು ಅಥಾತೋ ಬ್ರಹ್ಮ ಜಿಜ್ಞಾಸ ಎನ್ನುವ ಸೂತ್ರದಲ್ಲಿರುವ ಅಥ ಶಬ್ದಕ್ಕೆ ಅರ್ಥವನ್ನು ಬರೀಬೇಕಾದ್ರೆ ನಿತ್ಯಾನಿತ್ಯ ವಸ್ತು ವಿವೇಕ ಇಹಾಮುತ್ರಾರ್ಥ ಫಲಭೋಗ ವಿರಾಗ ಶಮದಮಾದಿ ಸಾಧನ ಸಂಪತ್ತು ಮುಮುಕ್ಷುತ್ವಂಚ ಹಾಕುತ್ತೆ. ಈ 4 ಸಾಧನೆಗಳನ್ನ ಯಾರು ಸಂಪಾದನೆ ಮಾಡ್ಕೊಳ್ತಾರೋ ಅಂಥವರಿಗೆ 110% ಬ್ರಹ್ಮಾತ್ಮೈಕತ್ವ ಜ್ಞಾನ ಉಂಟಾಗುತ್ತೆ. ಯಾತರಿಂದ? ವೇದಾಂತ ಶಾಸ್ತ್ರದ ಅನುಸಂಧಾನದಿಂದ. ಶಾಸ್ತ್ರಜನಿತ ಆತ್ಮೈಕತ್ವ ವಿದ್ಯೆಯು ಅರ್ಥ ಆಯ್ತು. ವೇದಾಂತ ಶಾಸ್ತ್ರದ ಅರ್ಥವನ್ನ ಪ್ರತಿ ದಿವಸ ಕೇಳ್ತಾ ಬಂದರೆ, ಮನನ ನಿಧಿಧ್ಯಾಸನ ಮಾಡುತ್ತಾ ಬಂದರೆ, ಅನುಸಂಧಾನ ಮಾಡುತ್ತಾ ಬಂದರೆ ಅಂಥವರಿಗೆ ಆತ್ಮೈಕತ್ವ ಜ್ಞಾನವು ಗ್ಯಾರಂಟಿ ಉಂಟಾಗುತ್ತೆ. ಇದೇನು ಮಾಡುತ್ತೆ? ನೈಸರ್ಗಿಕ ಪ್ರಮಾತತ್ವ ಮಿಥ್ಯಾ ಬುದ್ಧಿ ಬಾಧಿಕ. ಶ್ರೀರಾಮ ಜಯ ರಾಮ್ ಜಯ ಜಯ ರಾಮ್ ಜೈ ಶ್ರೀರಾಮ್. ನೈಸರ್ಗಿಕವಾಗಿರುವ ಎಲ್ಲರ ಮನಸ್ಸಿನೊಳಗೆ ಹೊಚ್ಚಿರುವ ಕೂತ್ಬಿಟ್ಟಿದೆ ನಾಗರಾವು, ಸಂಧಿ ಕೂತ್ಬಿಟ್ಟಿದೆ, ಯಾರಿಗೂ ಕಾಣಿಸ್ತಾ ಇಲ್ಲ. ರಾತ್ರಿ ಹೊತ್ತು 2 ಗಂಟೆ ಸಮಯದಲ್ಲಿ ಯೂರಿನೇಷನ್ ಇಂದ ಕಾಣಿಸ್ಕೊತಾ ಇದೆ. ಅರಮನೆ ದೊಡ್ಡದಾಗಿದೆ, 50 ರೂಮ್ ಇದೆ, ಎಲ್ಲಿದೆ ಅಂತ ಗೊತ್ತಾಗ್ತದೆ. ಎಲ್ಲರಿಗೂ ಭಯ ಭಯ. ಯಾವಾಗಲೂ ಒಂದ್ಸಲ ಕಾಣಿಸ್ಕೊಳುತ್ತೆ, ಮರಿ ಆಗ್ತಾ ಇದೆ. ಯಾವುದು? ಕಾಳಿಂಗ ಸರ್ಪ ಅರಮನೆಯಲ್ಲಿ ವಾಸವಾಗಿದ್ದಾರೆ. 100 ಜನ, ಯಾರಿಗೂ ನಿದ್ರೆ ಇಲ್ಲ, ಯಾರಿಗೂ ಊಟ ತಿಂಡಿ ಬೇಡ, ಭಯ ಭಯಕ್ಕೆ ನಾಗರಾಜ ಸೇರ್ಕೊಂಡ್ಬಿಟ್ಟಿದೆ. ಅದೇ ರೀತಿಯಲ್ಲಿ ಕಾಳಿಂಗ ಸರ್ಪದಂತೆ ಮಿಥ್ಯಾ ಬುದ್ಧಿ ಎಲ್ಲರನ್ನು ಅಲ್ಲಾಡಿಸ್ತಾ ಇದೆ. ಮಿಥ್ಯಾ ಬುದ್ಧಿಯಿಂದಲೇ ಸುಖ ದುಃಖ, ರಾಗ ದ್ವೇಷ, ಮಾನ ಅಪಮಾನ, ಲಾಭ ನಷ್ಟ, ರೋಗ ರುಜಿನ ಎಲ್ಲ ಅನರ್ಥಗಳಿಗೂ ಕಾರಣ. ಅಸ್ಯಾನರ್ಥ ಹೇತೋ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ ಆರಭ್ಯಂತೆ. ಬಾ, ನಮ್ಮ ಶಂಕರು ಎಂಥ ವಾಕ್ಯ ಬರೆದಿದ್ದಾನೆ ಸ್ವಾಮಿ. ಸರ್ವಾನರ್ಥಗಳಿಗೂ ಹೇತುವಾಗಿರುವಂತಹ ವಿದ್ಯಾ, ಅದಕ್ಕೆ ಮಿಥ್ಯಾಜ್ಞಾನ ಮಿಥ್ಯಾ ಬುದ್ಧಿ ಅಂತದ್ದು. ಇದನ್ನ ಬಾಧಿಕ ನಿಜವಾಗಿ ನೋಡಿದರೆ ನಾಗರಾಗಿಲ್ವೇ ಇಲ್ಲ, ಬರೀ ಹಗ್ಗದ ತುಂಡು. ಅವಿದ್ಯಾ ಎನ್ನುವಂತಹದ್ದು ಇಲ್ವೇ ಇಲ್ಲ. ಅವಿದ್ಯಾ, ಮೂಲಾವಿದ್ಯಾ, ಮಿಥ್ಯಾ ಬುದ್ಧಿ, ಮಿಥ್ಯಾಜ್ಞಾನ ಎನ್ನುವಂತಹದ್ದು ಇಲ್ಲವೇ ಇಲ್ಲ ಎಂದು ಗೊತ್ತು ಮಾಡಿಕೊಳ್ಳಬೇಕಾದರೆ ಅಂಥವರಿಗೆ ಆತ್ಮೈಕತ್ವ ವಿದ್ಯಾ ಬೇಕು. ಯಾರಿಗೆ ಆತ್ಮೈಕತ್ವ ವಿದ್ಯಾ ಬಂದಿಲ್ಲವೋ ಅಂಥವರಿಗೆ ಮಿಥ್ಯಾ ಬುದ್ಧಿ ಸಾಯುವವರೆಗೂ ಇದ್ದು ಮುಂದಿನ ಜನ್ಮವನ್ನು ಕೊಡುತ್ತದೆ. ರಾಮ್ 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 ರಾಮ್.
ಏವಮಯಮನಾದಿರನಂತಹ ನೈಸರ್ಗಿಕೋಧ್ಯಾಸ ಮಿಥ್ಯಾ ಪ್ರತ್ಯಯ ರೂಪ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಸಕಲ ಲೋಕ ಪ್ರತ್ಯಕ್ಷ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಎಂತ ಸುಂದರ ಮಾತನ್ನು ಬರೆದಿದ್ದಾರೆ. ಇಲ್ಲಿ ನಮಗೆ ಅರ್ಥ ಆಯ್ತು ಇವಾಗ. ಶಾಸ್ತ್ರ ಜನಿತ ಬ್ರಹ್ಮಾತ್ಮೈಕತ್ವ ವಿದ್ಯಾ ವೇದಾಂತ ಶಾಸ್ತ್ರದ ಚಿಂತನೆಯಿಂದ ಅಧ್ಯಯನದಿಂದ ಉಂಟಾಗುವಂತಹದ್ದು ಬ್ರಹ್ಮಾತ್ಮೈಕತ್ವ ವಿದ್ಯಾ. ಪ್ರಥಮ ಏಕವಚನ. ಇದು ನೈಸರ್ಗಿಕವಾಗಿರುವ ಅವಿಚಾರ ಸಿದ್ಧವಾಗಿರುವ ಸಹಜವಾಗಿರುವ ಪ್ರಮಾತೃತ್ವ ಅನ್ನುವಂತ ಮಿಥ್ಯಾ ಬುದ್ಧಿಯನ್ನ ಬಾಧಿಕ ಹೇಳಲಾಗುತ್ತೆ. ಪ್ರಮಾತೃತ್ವವಿರುವುದರಿಂದಲೇ ಎಲ್ಲ ಅನರ್ಥ ಪರಂಪರೆ. ನಾನು ಪ್ರಮಾತವಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಈ ಶರೀರಾದಿಗಳು ನಾನಲ್ಲ, ಶರೀರಾದಿಗಳ ಸಂಬಂಧದಿಂದ ನಾನು ಪ್ರಮಾತ ಅಂತ ಮಾಡ್ಕೊಂಡಿದ್ದೇನೆ. ಅಹಂ ಬ್ರಹ್ಮಾಸ್ಮಿನ್ ಅರ್ಥವಾಗಿಬಿಟ್ರೆ ದೇಹಾದಿಗಳು ನಾನಲ್ಲ ಅಂತ ಗೊತ್ತಾಗಿಬಿಟ್ರೆ ಇನ್ನು ಪ್ರಮಾತೃತ್ವ ಎಲ್ಲಿ? ಯಾವಾಗ ಪ್ರಮಾತೃತ್ವವೇ ಬಾಧಿತವಾಯಿತೋ ಇನ್ನು ಯಾವ ಯಾವ ತಾಪತ್ರಯಗಳು, ಅವನೇ ಬ್ರಹ್ಮಜ್ಞಾನಿ, ಅವನೇ ಭಗವಾನ್ ರಮಣ ಮಹರ್ಷಿ, ಅವನೇ ಬ್ರಹ್ಮಜ್ಞಾನಿ, ಅವನೇ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ. ಏನೇ ವ್ಯವಹಾರ ಮಾಡಲಿ, ಹೌದಾ? ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣ ಗುಣೇಶು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ. ಭಗವಂತನ ಮಾತು. ಬ್ರಹ್ಮಜ್ಞಾನಿಯಾದವನು ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿದೆ. ಎಂಥ ಮಾಸ್ವಾಮಿ, ಅಲ್ಲಿ ಅವಿದ್ಯೆ ಇಲ್ಲ ಅವನಿಗೆ. ಎಲ್ಲಾ ವ್ಯವಹಾರವನ್ನು ಕಳ್ಳೆಕಾಯಿ ತಿಂತಾನೆ, ಪುಸ್ತಕ ಬರೀತಾನೆ, ಅಡ್ಗೆ ಮಾಡ್ತಾನೆ, ಒಗ್ಗರಣೆ ಹಾಕ್ತಾನೆ, ಅಥವಾ ಬಟ್ಟೆ ಬೈತಾನೆ, ಪಾಠವನ್ನು ಮಾಡ್ತಾ ಎಲ್ಲ ಮಾಡ್ತಾ ಇದ್ದ. ಏನ್ ಮಾಡ್ತಾ ಇದ್ರು ಕೂಡ ಇಂದ್ರಿಯಾರ್ಥೇಶು ವರ್ತಂತೆ ಅನ್ನುವಂಥ ವಿವೇಕ ಬಂದಿದೆ ಬ್ರಹ್ಮಜ್ಞಾನ. ಆ ಬ್ರಹ್ಮಜ್ಞಾನ ಬಂದ ಕೂಡಲೇ ಮಿಥ್ಯಾ ಬುದ್ಧಿ ಬಾಧಿಕ. ಅನಾದಿ ಕಾಲದಿಂದ ಸಹಜವಾಗಿ ಅವಿಚಾರ ಸಿದ್ಧವಾಗಿದ್ದಂಥ ಮಿಥ್ಯಾ ಬುದ್ಧಿಯು ಈಗ ನಾಶವಾಗಿದೆ. ಮಿಥ್ಯಾ ಬುದ್ಧಿ ಬಾಧಿಕ, ಮಿಥ್ಯಾ ಬುದ್ಧಿ ಬಾಧಿಕ. ಮಿಥ್ಯಾ ಬುದ್ಧಿಯನ್ನ ಇದು ನಾಶ ಡಿಸ್ಪೆಲ್ಸ್ ಇಗ್ನರೆನ್ಸ್. ಸರಿ, ಮುಂದೆ ನೋಡಿ. ಬ್ರಹ್ಮಾತ್ಮೈಕತ್ವಂಚ ಪ್ರತ್ಯಕ್ಷಾವಗಮಂ ಫಲಂ. ಸ್ವಾಮಿ, ಇಂಥ ಬ್ರಹ್ಮಾತ್ಮೈಕತ್ವ ಜ್ಞಾನ ಯಾರಿಗಾದ್ರೂ ಬರುತ್ತಾ? ಏನೋ ಶಾಸ್ತ್ರ ಹೇಳ್ತಾ ಇದೆ, ನಾವು ಕೇಳ್ತಾ ಇದ್ದೇವೆ. ಯಾರಿಗೂ ಕೂಡ ಬ್ರಹ್ಮಾತ್ಮೈಕತ್ವ ಜ್ಞಾನ ಉಂಟಾಗಲಾರದು. ಕೇವಲ ಶಾಸ್ತ್ರ ಮಾತ್ರಗಮ್ಯ ಅಥವಾ ಅನುಮಾನಗಮ್ಯ, ಸತ್ತ ಮೇಲೆ ಉಂಟಾಗಬಹುದಾಗಿರುವಂತಹ ತಿಳುವಳಿಕೆ ಅಂತ ಅನೇಕ ಹೇಳ್ತಾರೆ. ಹಾಗಲ್ಲ, ಬ್ರಹ್ಮಾತ್ಮೈಕತ್ವ ಜ್ಞಾನವು ಪ್ರತ್ಯಕ್ಷಾವಗಮಂ, ರಾಮ ರಾಮ, ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಹೌದಾ? ಭಗವಂತನ ವಾಣಿ. ಅರ್ಜುನ, ಈ ಬ್ರಹ್ಮಜ್ಞಾನ ಎನ್ನುವಂತಹದ್ದು ಪ್ರತ್ಯಕ್ಷಾವಗಮ, ಪ್ರತ್ಯಕ್ಷೇಣ ಅವಗಮ್ಯತೆ ಇತಿ ಪ್ರತ್ಯಕ್ಷಾವಗಮಂ. ಪ್ರತ್ಯಕ್ಷ ಅಂದ್ರೆ ಸ್ವಾನುಭವ, ನಮ್ಮ ಅನುಭವಕ್ಕೆ ಬರುತ್ತದೆ. ಯಾವುದು? ಅಹಂ ಬ್ರಹ್ಮಾಸ್ಮಿ. ಸ್ವಾಮಿ ದಿಕ್ವ ನಮಗೂ ಬರುತ್ತಾ? ಖಂಡಿತ ಬರುತ್ತೆ. ಎಲ್ಲ ಮನುಷ್ಯರಿಗೂ ಬ್ರಹ್ಮಾತ್ಮ ಜ್ಞಾನ ಉಂಟಾಗುತ್ತೆ. ಆದರೆ ಅದಕ್ಕೆ ಬೇಕಾದಂತ ಸಾಧನ ಪಕ್ವ ಮಾಡ್ಕೊಳ್ಳಿ. ಒಬ್ಬ ಬುದ್ಧಿವಂತ ಇದ್ದಾನೆ, ಪಾಪ ಬಡವ ಬುದ್ಧಿವಂತ. ಅವನು ಏನೂ ಓದಕ್ಕಾಗ್ಲಿಲ್ಲ, SSLC ಫೀಸ್ ಕಟ್ಟೋಕ್ಕಾಗ್ಲಿಲ್ಲ. ಏನೋ ತರಕಾರಿ ವ್ಯಾಪಾರ ಮಾಡ್ಕೋತ ಕಾಲ ಆಗ್ತಾ ಇದ್ದಾನೆ. ಅವನು ಇವಾಗ 18 ವರ್ಷ ವಯಸ್ಸು, ತುಂಬಾ ಬುದ್ಧಿವಂತ. ಅವನು ಕೇಳ್ತಾನೆ, ಸ್ವಾಮಿ, ನಾನು MA ಪಾಸ್ ಮಾಡ್ಬೋದಾ? ಮಾಡ್ಬೋದು. MSc ಮಾಡ್ಬೋದಾ? ಮಾಡ್ಬೋದು. MD ಮಾಡ್ಬೋದಾ? ಮಾಡ್ಬೋದು. MBBS ಮಾಡ್ಬೋದು. ನೀನು ಕಷ್ಟಪಟ್ಟು
ಓದಿ ಪರೀಕ್ಷೆ ಪಾಸ್ ಮಾಡಿದ್ರೆ MA ಮಾಡ್ಬೋದು, MS ಮಾಡ್ಬೋದು, MSc ಮಾಡ್ಬೋದು, MBBS ಮಾಡ್ಬೋದು. ಅಮೆರಿಕಕ್ಕೆ ಹೋಗ್ಬೋದು. ಅಮೆರಿಕಕ್ಕೆ ಹೋಗಿ ಅಲ್ಲಿ MS ಮಾಡ್ಕೊಂಡು ಬರ್ಬೋದು. ಯಾಕೆ? ಬುದ್ಧಿ ಇದೆ. ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಭಗವಂತನು ಬುದ್ಧಿ ಕೊಟ್ಟಿದ್ದಾನೆ. ಈ ಬುದ್ಧಿ ಏನಾಗಿದೆ, ಹೊರಮುಖವಾಗಿ ಹೋಗ್ತಾ ಇದೆ. ಇಷ್ಟೇ ಕಷ್ಟ. ಪರಾಂಚಕಾನಿ ವ್ಯತುಣ ಸ್ವಯಂಭೋ ತಸ್ಮಾತ್ ಪರಾಂ ಪಶ್ಯತಿ ನಾಂತರಾತ್ಮಂ. ಎಲ್ಲರೂ ಕೂಡ ಭಾಷೆ ವಿಷಯಾಸಕ್ತರಾಗಿ ಬಿಟ್ಟಿದ್ದಾರೆ. ಮನೆ ಕಟ್ಟಿಸ್ಬೇಕು, ಮದುವೆ ಮಾಡ್ಕೊಳ್ಬೇಕು, ಸಂಪಾದನೆ ಮಾಡ್ಬೇಕು, ಕಾರ್ ತಗೊಳ್ಬೇಕು, ಸಂತೋಷವಾಗಿ ಸಮಾಜದಲ್ಲಿ ದೊಡ್ಡವನು ಅನ್ನಿಸ್ಕೊಳ್ಬೇಕು ಅಂತಿದ್ದಾರೆ. ಹೊರತು ಯಾರೊಬ್ಬರೂ ಕೂಡ ಈ ಪವಿತ್ರವಾದ ಮಾನವ ಜನ್ಮವನ್ನ ಸಾರ್ಥಕಪಡಿಸಿಕೊಂಡು ನಾನು ಮಿಥ್ಯಾ ಬುದ್ಧಿಯ ಗ್ರಹಣದಿಂದ ಬಿಡುಗಡೆ ಹೊಂದಬೇಕು, ಮುಕ್ತನಾಗಬೇಕು, ಜೀವನ್ಮುಕ್ತನಾಗಬೇಕು ಅನ್ನುವಂತ ಆಸಕ್ತಿ ಅದನ್ನ ಆಗ್ತಾ ಇಲ್ಲ. ಬಹಳ ಬ್ರಹ್ಮಾತ್ಮೈಕತ್ವ ಜ್ಞಾನವು ಬ್ರಹ್ಮವೇ ಆತ್ಮ, ಆತ್ಮನೇ ಬ್ರಹ್ಮ, ಪರಬ್ರಹ್ಮವೇ ನಾನು ಎನ್ನುವಂತ ಈ ಅನುಭವ ಪ್ರತ್ಯಕ್ಷಾವಗಮಂ, ಪ್ರತ್ಯಕ್ಷ ಪ್ರತಿಯೊಬ್ಬರ ಅನುಭವಕ್ಕೆ ಬರುತ್ತದೆ, ಅನುಭವದಲ್ಲಿದೆ. ಗಾಢ ನಿದ್ರೆಯಲ್ಲಿ, ಸಮಾಧಿಯಲ್ಲಿ ಯಾವ ದ್ವೈತವೂ ಇಲ್ಲದ ಸ್ವರೂಪ ಉಂಟಲ್ವೇ, ಅದೇ ಸಹಜ ಸ್ವರೂಪ ಬ್ರಹ್ಮಜ್ಞಾನಿಗೆ ಯಾವಾಗಲೂ. ಸುಷುಪ್ತವ ಜಾಗೃತಿಯೋ ನ ಪಶ್ಯತಿ ದ್ವಯಂತು ಪಶ್ಯನ್ನಪಿ ಚ ದ್ವಯತ್ವತಃ ತಥಾ ಚ ಕುರ್ವನ್ನಪಿ ನಿಶ್ಚಯಶ್ಚಯಃ ಸ ಆತ್ಮವಿತ್ ನಾನ್ಯ ಇತೀಹ ನಿಶ್ಚಯಃ. ಉಪದೇಶ ಸಾಹಸ್ಯ ವಾಕ್ಯ. ಸಮಾಧಿಯಲ್ಲಿ, ಸುಷುಪ್ತಿಯಲ್ಲಿ ಯಾವ ದ್ವೈತ ವಸ್ತುವಿನ ಸಂಬಂಧವೂ ಇಲ್ಲದೆ ನಾನಿದ್ದೇನೆ. ಅದೇ ರೀತಿಯಲ್ಲಿ ವೇದಾಂತ ಜ್ಞಾನವನ್ನ ಮಾಡಿಕೊಂಡಿರುವ ಬ್ರಹ್ಮಜ್ಞಾನಿಗೆ ಏನು ಮಾಡ್ತಾ ಇದ್ರು ಮಾಡ್ತಾ ಇಲ್ಲ, ಏನು ನೋಡ್ತಾ ಇದ್ರು ನೋಡ್ತಾ. ಸಿನಿಮಾ ಉದಾಹರಣೆ ಕೊಡ್ತಾ ಇರ್ತೇನೆ ನಾನು. ಒಬ್ಬ ನಟ ತುಂಬಾ ಬುದ್ಧಿವಂತ, 100 ಸಿನಿಮಾಗಳ ನಟನೆ ಮಾಡಿದ್ದಾನೆ. ಒಂದು ಒಳ್ಳೆ ಸಿನಿಮಾದಲ್ಲಿ ನಟನೆ ಮಾಡ್ತಾ ಇದ್ದಾನೆ. ಸಿನಿಮಾ ರೆಡಿ ಆಗಿದೆ, ಅವನು ಕೂತ್ಕೊಂಡು ನೋಡ್ತಾ ಇದ್ದಾನೆ. ತನ್ನ ನಟನೆಗಳನ್ನ ತಾನೇ ನೋಡ್ತಾ ಇದ್ದಾನೆ. ತಾನು ರಾಮನಾಗಿದ್ದು ಸೀತಾ ಸಮೇತನಾಗಿ ಕಾಡಿಗೆ ಹೋದದ್ದನ್ನು ತಾನೇ ನೋಡ್ತಾ ಇದ್ದಾನೆ. ತಾನು ರಾವಣೇಶ್ವರನಾಗಿ ಸೀತಾದೇವಿಯನ್ನ ಪಂಚವಟಿಯಿಂದ ಅಪಹರಿಸಿದ್ದನ್ನು ನೋಡ್ತಾ ಇದ್ದಾನೆ. ತಾನೇ ಕುಂಭಕರ್ಣನಾಗಿ ನಿದ್ರೆ ಮಾಡುತ್ತಿರುವುದನ್ನು ನೋಡ್ತಾ ಇದ್ದಾನೆ. ತಾನೇ ಆಂಜನೇಯನ ರೂಪವನ್ನು ತಾಳ್ಕೊಂಡು ಆಂಜನೇಯನಾಗಿ ಸಮುದ್ರವನ್ನ ದಾಟಿದ್ದನ್ನು ತಾನೇ ನೋಡ್ತಾ ಇದ್ದಾನೆ. ನಟ ಈಗ ಪ್ರೇಕ್ಷಕರ ಸ್ಥಾನ ಕೂತು ನೋಡ್ತಾ ಇದ್ದಾನೆ. ಏನೂ ಆಗಿಲ್ಲ, ಹೌದಾ? ನೋಡಿ, ಸಿನಿಮಾ ನಟನಿಗೆ ಏನ್ ಮಾಡಿದ್ರು ಮಾಡಿಲ್ಲ ಅನ್ನುವಂತ ವಿವೇಕವಿರ್ಬೇಕಾದ್ರೆ ಇನ್ನು ಬ್ರಹ್ಮಜ್ಞಾನಿಗೆ ಸಾಮಾನ್ಯವೇನ್ರಿ? ಬ್ರಹ್ಮಜ್ಞಾನ ಕುಲಂ ಪವಿತ್ರಂ ಜನನೀಕೃತಾರ್ಥ ವಸುಂಧರಾ ಪುಣ್ಯವತೀ ಚ ತೇನ ಅಪಾರ ಸಂವಿತ್ ಸುಖ ಸಾಗರೇಸ್ಮಿನ್ ಈನಂ ಪರೇ ಬ್ರಹ್ಮಣಿ ಯಸ್ಯ ಚೇತಃ ಶ್ರೀರಾಮ ಜಯ. ಬ್ರಹ್ಮಜ್ಞಾನಿ ಪರಮಾದ್ಭುತ ಬ್ರಹ್ಮಜ್ಞಾನಿ, ಇಡೀ ವಿಶ್ವದಲ್ಲಿಯೇ ಶ್ರೇಷ್ಠನಾಗಿರುವಂತಹ ಮಹಾತ್ಮ. 1,000 ಕೋಟಿ ಮಾನವರು ಒಂದು ಕಡೆ, ಬ್ರಹ್ಮಜ್ಞಾನಿ ಒಂದ್ ಕಡೆ. ಬ್ರಹ್ಮಜ್ಞಾನಿಯ ತೂಕವೇ ತೂಕ. ಅಂತಹ ಬ್ರಹ್ಮಜ್ಞಾನವನ್ನ ಎಲ್ಲ ಮಾನವರು ಸಂಪಾದನೆ ಮಾಡಿಕೊಳ್ಳಬೇಕು ಎನ್ನುವಂತಹದ್ದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಉದ್ದೇಶ. ಅದೇ ಉದ್ದೇಶ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಿಗೂ ಇದೆ. ನೋಡಿ, ಬ್ರಹ್ಮಾತ್ಮೈಕತ್ವ ಜ್ಞಾನವು ಪ್ರತ್ಯಕ್ಷಾವಗಮ. ಸಕ್ಕರೆ ತಿಂದೆ, ಸಿಹಿಯಾಗಿದೆ, ಏನ್ ಪ್ರಮಾಣ? ಪ್ರೂವ್ ಮಾಡು. ಪ್ರೂವ್ ಮಾಡಿ ತಿನ್ನಿ ಗೊತ್ತಾಗುತ್ತೆ. ಬ್ರಹ್ಮಾತ್ಮೈಕತ್ವ ಜ್ಞಾನ ಮಾಡ್ಕೊಂಡ ಪ್ರಮಾತೃತ್ವ ಇಲ್ಲ. ಏನ್ ಪ್ರಮಾಣ? ಅನುಭವ. ನೀವು ಮಾಡ್ಬೇಕು. ನೀವು ಬ್ರಹ್ಮಜ್ಞಾನಿ ಆಗಿಬಿಡಿ, ಪ್ರಮಾತೃತ್ವವನ್ನು ತೋರಿಸಿ. ನೀವು ರಾಷ್ಟ್ರಗಳ ಕೂತ್ಕೊಳ್ಳಿ, ಆಗ ಬಡತನವನ್ನು ತೋರಿಸಿ. ನೀವು ಪರಿಮಿಷ್ಟ ಕೂತ್ಕೊಳ್ಳಿ, ಆಗ ಬಡ ಸೈಕಲ್ ಮೇಲೆ
ಟ್ರಾವೆಲ್ ಮಾಡುವಂತಹದ್ದನ್ನು ತೋರಿಸಿ ಸಾಧ್ಯವೇ ಇಲ್ಲ. ಬ್ರಹ್ಮಜ್ಞಾನಿ ಅಹಂ ಬ್ರಹ್ಮಾಸ್ಮಿ ಬ್ರಹ್ಮೈವಾಹಮಸ್ಮಿ ಎನ್ನುವುದನ್ನು ಅನುಭವದಿಂದ ತಿಳಿದುಕೊಂಡಿರುವಂತಹ ಮಹಾತ್ಮ. ಈ ಬ್ರಹ್ಮಾತ್ಮ ಜ್ಞಾನವು ಪ್ರತ್ಯಕ್ಷಾವಗಮಂ, ಎಲ್ಲರ ಪ್ರತ್ಯಕ್ಷದಲ್ಲಿ ಅನುಭವದಲ್ಲಿ ಕಾಣುವಂತಹದ್ದು, ಕಾಣುವ ಫಲ. ಸತ್ತ ಮೇಲೆ ಅಲ್ಲ, ಅಥವಾ ನಂಬಿಕೆಯಿಂದ ಅಲ್ಲ, ಪ್ರತ್ಯಕ್ಷಾವಗಮಂ ಧನ್ಯಂ. ಇದನ್ನ ಯಥಾ ಹೇಗೆ ಅನ್ನುವುದನ್ನ ಯಥಾ ತಥಾ, ಇದು ಹೇಗೆ, ಏನು ಬ್ರಹ್ಮಜ್ಞಾನ ಪ್ರತ್ಯಕ್ಷದ ಅನುಭವದಲ್ಲಿಯೇ, ನಮ್ಗೆ ಅನುಭವದಲ್ಲಿಯೇ ನಮಗೆ ಬ್ರಹ್ಮಜ್ಞಾನವಾಗುತ್ತೆ ಅಂತ ಕೇಳಿದ್ರೆ ಹೌದು. ಅದನ್ನ ನಾನು ಈ ಸುಗಮ ಎನ್ನುವಂತಹ ವ್ಯಾಖ್ಯಾನದಲ್ಲಿ ಸುಸ್ಪಷ್ಟವಾಗಿ ತೋರಿಸಿಕೊಳ್ಳಲು ಪ್ರಯತ್ನ ಮಾಡ್ತಾ ಇದ್ದೇನೆ. ಯಥಾ ಇದು ಹೇಗೆ ಎನ್ನುವುದನ್ನ ತಥಾ ಹಾಗೆ ಮಯ ಕರ್ಮಣಿ ಕ್ರಿಯೆ ನನ್ನಿಂದ ಅತ್ರ ಸುಗಮಾಯಾಮ್ ವ್ಯಾಖ್ಯಾಯಾಮ್. ಸುಗಮ ಎನ್ನುವಂತಹದ್ದು ಒಂದು ವ್ಯಾಖ್ಯಾ, ಸ್ತ್ರೀಲಿಂಗ ಶಬ್ದ. ಸುಗಮಾಯಾಮ್ ವ್ಯಾಖ್ಯಾಯಾಮ್, ಇನ್ನೊಂದು ಸುಗಮ ರೂಪ ವ್ಯಾಖ್ಯಾನಿ. ಸುಗಮಂ ಅಂತಿದ್ದಿದ್ರೆ ಸುಗಮಂ ವ್ಯಾಖ್ಯಾನಂ, ಸುಗಮ ಅಂತಿದ್ದಿದ್ರೆ ಸುಗಮ ಇತಿ ವ್ಯಾಖ್ಯಾನ ರೂಪ ಗ್ರಂಥ. ಮೂರು ಇದೆ. ಸುಖೇನ ಅಧ್ಯಾಸ ಭಾಷ್ಯಾರ್ಥಂ ಗಮಯತಿ ಇತಿ ಸುಗಮ, ಗಮಯತಿ ಇತಿ ಸುಗಮಂ ಸುಗಮಾಚ. ಈ ಪೂಜ್ಯ ಸದ್ಗುರುಗಳು ಸ್ತ್ರೀಲಿಂಗವನ್ನು ಬಳಸಿದ್ದಾರೆ. ಯಾಕೆ ಅಂದ್ರೆ ಶ್ರುತಿ ಸ್ತ್ರೀಲಿಂಗ. ಅಮ್ಮನ ಮಾತು ಮಕ್ಕಳಿಗೆ ಹಿತ, ಅಪ್ಪನ ಮಾತು ಹಿತ. ಅಪ್ಪ ಡೈ ಸ್ಕೂಲ್ ಹೋಗ್ತೀಯೋ ಇಲ್ವಾ, ಹೋಗದೆ ಹೋದ್ರೆ ಹೊಡೆದು ಬಿಡ್ತೀನಿ ಅಂತಾನೆ. ಈ ಸಲ ಪರೀಕ್ಷೆಯಲ್ಲಿ ಪಾಸ್ ಮಾಡದೆ ಹೋದ್ರೆ ನಿಮ್ಗೆ ಏನು ಕೊಡಲ್ಲ ಅಂತ ಅಪ್ಪ. ಅಮ್ಮ ಏನ್ ಮಾಡ್ತಾಳೆ, ಮುದ್ದು ಮಾಡ್ತಾ ಪ್ರೀತಿಯಿಂದ ಡಬ್ಬಿ ಕೊಟ್ಟು ಆ ಡಬ್ಬಿಗೆ ಜಾಮೂನು ಉಪ್ಪಿಟ್ಟು ಹಾಕೊಂಡು ಕಳಿಸ್ತು ಪ್ರೀತಿನ ಮಾಡ್ತಾನೆ. ಅದನ್ನ ಗುರುಗಳೇನ್ ಮಾಡಿದ್ರು, ಸುಗಮ ವ್ಯಾಖ್ಯಾ ಸ್ತ್ರೀಲಿಂಗ. ಸುಗಮ ಎನ್ನುವ ಮಾತ್ರ ಸ್ಥಾನದಲ್ಲಿರುವಂತ ಈ ವ್ಯಾಖ್ಯಾನ. ಹೀಗೆ ಸುಗಮಾಂ ವ್ಯಾಖ್ಯಾಂ ಸುಗಮಾಯಾಮ್ ವ್ಯಾಖ್ಯಾಯಾಮ್, ಸಪ್ತಮಿಯ ಕೆಲಸ. ಸುಗಮ ಎನ್ನುವಂತ ಈ ವ್ಯಾಖ್ಯಾನದಲ್ಲಿ ನಾನು ಪ್ರತಿಪಾದ್ಯ ಈ ಎಲ್ಲ ವಿಷಯಗಳನ್ನು ಪ್ರತಿಪಾದನೆ ಮಾಡಿ, ಪ್ರತಿಪಾದನೆ ಬೇರೆ, ಕೇವಲ ಉಪದೇಶ ಬೇರೆ. ಉಪದೇಶ ಅಂದ್ರೆ ಒನ್ ವೇ ಟ್ರಾಫಿಕ್. ಪ್ರತಿಪಾದನೆ ಅಂದ್ರೆ ಅರ್ಥವಾಯ್ತಾ, ಅರ್ಥವಾಗ್ಲಿಲ್ವಾ, ಎಲ್ಲ ಅರ್ಥವಾದ ಅಂತ ತಿಳ್ಕೊಂಡು ಜಿಜ್ಞಾಸು ಜನಗಳ ಮನಸ್ಸಿಗೆ, ಶಿಷ್ಯನ ಮನಸ್ಸಿಗೆ ಅರ್ಥವಾಗುವಂತೆ ಪ್ರೇಮದಿಂದ ವಿವರಿಸಿ ಹೇಳುವುದಕ್ಕೆ ಪ್ರತಿಪಾದನಾ ಅಂತ ಹೆಸರು. ಸುಗಮ ಎನ್ನುವಂತಹ ವ್ಯಾಖ್ಯಾನದಲ್ಲಿ ಈ ಎಲ್ಲ ವಿಚಾರಗಳನ್ನು ಪ್ರತಿಪಾದನೆ ಮಾಡಿ, ತತ್ವಂ ಬುಭುತ್ಸೂನಾಂ, ತತ್ವಂ ಪರಮಾರ್ಥ ತತ್ವವನ್ನ, ಅಹಂ ಬ್ರಹ್ಮಾಸ್ಮಿ ಎನ್ನುವುದೇ ಪರಮಾರ್ಥ ತತ್ವ. ಎಲ್ಲ ವೇದಾಂತಗಳ ಸಂದೇಶವೇ ಆತ್ಮೈಕತ್ವ ವಿದ್ಯಾ. ಈ ತತ್ವವನ್ನ ಬುಭುತ್ಸೂನಾಂ ಜಿಜ್ಞಾಸೂನಾಂ, ಜಾತುಮಿಚ್ಛವಃ ಜಿಜ್ಞಾಸವಃ, ಬೋಧಮಿಚ್ಛವಃ ಬುಭುತ್ಸವಃ. ಇದೇನ್ ವಿಶೇಷ ಅಂದ್ರೆ, ಜಿಜ್ಞಾಸು ಅಂದ್ರೆ ಕುತೂಹಲಕ್ಕೆ ಓದಲಾಗುವುದು, ಬುಭುತ್ಸು ಅಂದ್ರೆ ಅರ್ಥವಾಗುವವರೆಗೂ ಬಿಡೋದಿಲ್ಲ, ಬೋಧಂ ಅನುಭವಕ್ಕೆ ತಂದುಕೊಳ್ಳಬೇಕೆಂದು ಇಚ್ಛೂನ ಇಚ್ಛೆ ಪಡುವಂತವರೇ ಬುಭುತ್ಸುಗಳು. ನಾನು ತತ್ವವನ್ನು ತಿಳ್ಕೊಳ್ಬೇಕು, ಮಾನವನ ಹುಟ್ಟಿದ್ದೇನೆ, ನನಗಿವ 30 ವರ್ಷ ವಯಸ್ಸಾಯ್ತು, 40 ಏನಾದರೂ ಮಾಡಿ ಈ ಬ್ರಹ್ಮ ತತ್ವವನ್ನ ಅರ್ಥ ಮಾಡಿಕೊಳ್ಳಲೇಬೇಕು ಎನ್ನುವ ಶಪಥ ಮಾಡುತ್ತಿರುವ ಧೀರರಾದ ತತ್ವ ಜಿಜ್ಞಾಸುರ ಹೆಸರಾಯಿತು ತತ್ವಭುವತ್ಸವ. ಇಂಥವರ ವಿಚಾರ ಚಕ್ಷು ಯಾವುದನ್ನೊಂದು ಡಾಗ್ಮ್ಯಾಟಿಕ್ ಆಗಿ ಹೇಳ್ತಾ ಇಲ್ಲ, ಲಾಜಿಕಲ್ ಆಗಿ ಹೇಳ್ತೇನೆ, ರಾಷನಲ್. ಅಂಥವರ ವಿಚಾರವೆಂಬ ಕಣ್ಣು, ವಿಚಾರ ರೂಪವಾಗಿರುವಂತಹ ಚಕ್ಷುಸ್ಸು ಮಯ ನನ್ನಿಂದ ಉನ್ಮೀಲಿತಂ ತೆರೆಯಲ್ಪಡುತ್ತಿದೆ. ಸುಗಮ ಎನ್ನುವ ವ್ಯಾಖ್ಯಾನದಲ್ಲಿ ನಾನು
ಯಾರು ತತ್ವ ಬುಭುತ್ಸಗಳಿದ್ದಾರೋ ಅಂತವರಿಗೆ ವಿಚಾರ ಲಹರಿಯನ್ನು ತೋರಿಸಿ, ಹೌದು ನಾನು ಬ್ರಹ್ಮವಾಗಿದ್ದೇನಲ್ಲ, ಹೌದು ಅರ್ಥವಾಯಿಸ್ತಾನೆ. ಒಂದು ಸಲ ನಿಮಗೆ ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ನಿಶ್ಚಯ ಜ್ಞಾನವಾಗಿ ಬಿಟ್ಟರೆ ಇನ್ನೇನೇ ಮಾಡಿದರು ನಾನು ಪ್ರಮಾತ, ನಾನು ಜೀವ, ನಾನು ಬದ್ಧ ಎನ್ನುವಂತ ಸಂಸಾರಿ ಎನ್ನುವಂತ ತಿಳುವಳಿಕೆ ಖಂಡಿತ ಹೋಗ್ತದೆ. ಅದು ಬಾಧ ಅನ್ಸದು. ಈಗಿನ ತತ್ವವನ್ನ ಅನುಭವದಿಂದ ನಿಶ್ಚಿತವಾಗಿ ತಿಳಿದುಕೊಳ್ಳಬೇಕೆಂದು ಬಯಸುತ್ತಿರುವಂತವರಿಗೆ ವಿಚಾರ ಚಕ್ಷು, ವಿಚಾರ ರೂಪವಾದಂತಹ ಕಣ್ಣನ್ನ ಉನ್ಮೀಲಿತಂ ಓಪನ್ ಮಾಡುತ್ತಿದ್ದೇನೆ. ಕಣ್ಣು ಆಪರೇಷನ್ ಆಗ್ಬೇಕು, ಪರೇ ಬಂದ್ಬಿಟ್ಟಿದೆ, ಆತ್ಮತತ್ವ ಕಾಣ್ತಾ ಇಲ್ಲ. ಪೂಜ್ಯರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಮಹಾತ್ಮರು, ಇವರು ಅಫ್ಥಾಲ್ಮಾಲಜಿಸ್ಟ್, ಐ ಸ್ಪೆಷಲಿಸ್ಟ್ ಅಲ್ಲ, ಇವರೆಲ್ಲ ಮೈಂಡ್ ಸ್ಪೆಷಲಿಸ್ಟ್. ಅಂತಃಕರಣದಲ್ಲಿ ಕೂತಿರುವ ಮಿಥ್ಯಾ ಜ್ಞಾನವನ್ನು ತೆಗೆದು ಹಾಕ್ಬಿಟ್ರೆ ಅಬ್ಬ ಎಲ್ಲವೂ ಬ್ರಹ್ಮ, ಸರ್ವಂ ಬ್ರಹ್ಮಮಯಂ. ಕಣ್ಣುಗಳಿಗೆ, ಚರ್ಮ ಚಕ್ಷುಸ್ಸಿಗೆ ದ್ವೈತ ಪ್ರಪಂಚ ತೋರ್ತಾ ಇದೆ. ಪರಮಾರ್ಥವಾಗಿ ನೋಡಿದರೆ ಎಲ್ಲವೂ ಬ್ರಹ್ಮವೇ ಎನ್ನುವಂತ ವಿಚಾರ ಚಕ್ಷುಸ್ಸಿನ ತಿಳ್ಕೊಳ್ಳುವುದು. ಇಂಥ ವಿಚಾರ ರೂಪವಾದ ಕಣ್ಣು ಉನ್ಮೀಲಿತಂ ತೆರೆಯಲ್ಪಟ್ಟಿದೆ. ಅನ್ವಯ ಮಾಡ್ಕೊಳ್ಳಿ. ಈಗ ಮಯ ವಿಚಾರ ಚಕ್ಷು ಉನ್ಮೀಲಿತಂ. ಇಲ್ಲೇನಾಗಿದೆ? ವಿಚಾರ ಚಕ್ಷು ವಿಸರ್ಗ ಬಂತು, ಮುಂದೆ ಉಕಾರ ಬಂತು. ವಿಸರ್ಗದ ಮುಂದೆ ಯಾವುದೇ ಸ್ವರ ಬಂದಾಗ ಅದು ದೀರ್ಘವಾಗಿ ರೋರಿ ಇಂತ ಸೂತ್ರ. ಅಲ್ಲಿ ಚಕ್ಷುರ್ರಂತಿದೆ, ಉನ್ಮೀಲಿತ ಇದೆ. ಆದ್ರಿಂದ ಚಕ್ಷು ರೂನ್ಮೀಲಿತ ಸರಿಯಾಗಿದೆ. ಬಿಡಿಸಿ ಓದುವಾಗ ಚಕ್ಷು ಉನ್ಮೀಲಿತಂ ಅಂತ ಅರ್ಥವನ್ನು ಮಾಡ್ಕೊಳ್ಬೇಕು. ಈಗ ಮತ್ತೊಮ್ಮೆ ಅನ್ವಯಾನುಸಾರವಾಗಿ ಈ ಪೂಜ್ಯ ಸದ್ಗುರುಗಳ ವಾಕ್ಯವನ್ನು ಓದ್ತೇನೆ, ನೋಡ್ಕೊಳ್ಳಿ. ಯಥಾತು ಶಾಂಕರೇ ದರ್ಶನೆ ಶಾಸ್ತ್ರಜನಿತ ಬ್ರಹ್ಮಾತ್ಮೈಕತ್ವ ವಿದ್ಯಾ ನೈಸರ್ಗಿಕ ಪ್ರಮಾತೃತ್ವ ಮಿಥ್ಯಾ ಬುದ್ಧಿ ಬಾಧಿಕ ಬ್ರಹ್ಮಾತ್ಮೈಕತ್ವಂಚ ಪ್ರತ್ಯಕ್ಷಾಮಗಮಂ ಫಲಂ ತಥಾ ಅತ್ರ ಸುಗಮಾಯಾಂ ವ್ಯಾಖ್ಯಾಯಾಂ ಪ್ರತಿಪಾದ್ಯ ತತ್ವಂ ಜಿಜ್ಞಾಸೂನಾಂ ವಿಚಾರ ಚಕ್ಷು ಮಯಾ ಉನ್ಮೀಲಿತಂ. ಎಷ್ಟು ಚೆನ್ನಾಗಿದೆ. ಇಲ್ಲಿ ನನ್ನಿಂದ ತೆರೆಯಲ್ಪಡುತ್ತಿದೆ. ಓ ಸ್ವಾಮಿಗಳಿಗೆ ಅಹಂಕಾರವಿದೆ. ಯಾಕೆ? ನನ್ನಿಂದ ಅನ್ಬಿಟ್ಟು ಅಲ್ಲ, ನಾನು ಅನ್ಬಿಟ್ಟು ಅಲ್ಲ, ಎಲ್ಲ ಮೂರ್ಖತನ ಪರಮಾವಧಿ. ಬ್ರಹ್ಮಜ್ಞಾನಿ 1000 ಸಲ ನಾನು 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 ಅಂತ ಹೇಳ್ತಾನೆ. ಏನಂತ? ನಾನ್ ಪುಸ್ತಕ ಬರೆದೆ, ನಾನು ಅಂಗಡಿಗೆ ಹೋಗಿದ್ದೆ, ನಾನು ಕಡಲೆಕಾಯಿ ತಿಂದೆ, ನಾ ದೋಸೆ ತಿಂದೆ, ನಾ ಬಟ್ಟೆ ಬರೆದೆ, 1 ಗಂಟೆ ಬರೆದೆ ಅಂತ ಲೆಕ್ಕ ಮಾಡಿದೆ. 23 ಸಲ ನಾನು ನಾನು ಅಂತ ಹೇಳ್ಬಿಟ್ಟು ಸುಬ್ಬರಾಜ ಶರ್ಮಾಜಿಯವರು, ಆದ್ದರಿಂದ ಅಜ್ಞಾನಿಗಳು. ಸಂತೋಷ. ನಾನು ಕೇಳಿದ ಮಾತ್ರದಿಂದ ಆ ಬ್ರಹ್ಮಾತ್ಮೈಕತ್ವ ಜ್ಞಾನ ಹಾಳಾಗಿ ಹೋಗುತ್ತೇನೆ. ಅಷ್ಟು ವೀಕೆ ಅದು ಬ್ರಹ್ಮಜ್ಞಾನ. 1000 ಸಲ ನಾನು ಅಂತ ಹೇಳಿದ್ರು ಕೂಡ ಅದೆಲ್ಲ ಅಧ್ಯಾರೋಪ ದೃಷ್ಟಿ, ಏನೂ ಆಗೋದಿಲ್ಲ. ಒಬ್ಬ ಪ್ರಧಾನ ಮಂತ್ರಿ ಇದ್ದಾರೆ, ಅವರು 4 ವರ್ಷಗಳಿಂದ ಪ್ರಧಾನ ಮಂತ್ರಿಗಳಾಗಿ ರಾಜ್ಯಭಾರ ಮಾಡ್ತಾರೆ. ಯಾವನೋ ಒಬ್ಬ ತರಕಾರಿ ಅಂತ ಬಂದ್ಬಿಟ್ಟು ಪ್ರಧಾನ ಮಂತ್ರಿಗಳಲ್ಲ ಅಂದ್ಬಿಟ್ರೆ ಅವರಿಗೆ ಅವಮಾನವಾಗುತ್ತ್ಯಾ? ಏನಿಲ್ಲ. ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನ ಪಟ್ಟಾಗಿ ಭದ್ರವಾಗಿದ್ಮೇಲೆ ನಾನು ನನ್ನನ್ನು, ನನ್ನಿಂದ, ನನಗೆ, ನನ್ನ ದೆಸೆಯಿಂದ, ನನ್ನ ಎಷ್ಟು ಹೇಳಿದ್ರು ಕೂಡ ಇದರಿಂದ ಬ್ರಹ್ಮಜ್ಞಾನಕ್ಕೆ ಒಂಚೂರು ಚ್ಯುತಿ ಇಲ್ಲ. ಸಮುದ್ರ ಇದೆ, 10,000 ಕಿಲೋಮೀಟರ್ ಉದ್ದಾಗಲ ಇದೆ. ಅಂತಹ ಸಮುದ್ರಕ್ಕೆ ಯಾರು ಹೋಗ್ಬಿಟ್ಟು ಒಂದು ಹುಣಸೆ ಹಣ್ಣು ಹಾಕ್ಬಿಟ್ಟ. ಹುಣಸೆ ಹಣ್ಣು ಸಮುದ್ರದಲ್ಲಿ ಹುಳಿ ಆಯ್ತಾ? ಸಕ್ಕರೆ ಹಾಕ್ತಾ? ಸಿಹಿ ಆಗುತ್ತಾ? ಹಾಗೆ ಬ್ರಹ್ಮಜ್ಞಾನ ಬಂದ ಮೇಲೆ ಭದ್ರವಾಗಿರುತ್ತೆ. ಬ್ರಹ್ಮಜ್ಞಾನ ಬರುವವರ ಪ್ರಶ್ನೆ ಉತ್ತರ. ಬ್ರಹ್ಮಜ್ಞಾನ ಉಂಟಾಗಿ ಬಿಟ್ಟ ಮೇಲೆ ಏನ್ ಹೇಳಿದ್ರು ತೊಂದರೆ ಇಲ್ಲ. ಯಾಕೆ ಹೇಳಿದೆ? ಮಯ ಅಂದ್ರು ನನ್ನಿಂದ
ಜಿಜ್ಞಾಸಿತಗಳ ಕಣ್ಣು ತೆರೆಯಲ್ಪಟ್ಟಿದೆ ಎಂದ್ರು. ನನ್ನಿಂದ ಅಂತ ಹೇಳಿದ್ದರಿಂದ ಪೂಜ್ಯರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೆ ಅಜ್ಞಾನ ಉಂಟು. ನನ್ಗೆ ಸಹವಾಸ ಬೇಡ ಅಂದ್ರೆ ಬೇಡಪ್ಪ ಅಂತಾರೆ. ಮುಂದಿನ ವಾಕ್ಯ ಬರ್ತೇನೆ. ಯಥಾ ಹಿ ಮಂದಾಂಧಕಾರೇ ದೃಷ್ಟಾರಜ್ಜು ಸರ್ಪತ್ವೇನ ಅವಭಾಸಮಾನ ಭ್ರಾಂತೈ ಸಾಕ್ಷಾದನುಭೂಯತೆ ಭಯಕಂಪಾದಿ ಹೇತುಶ್ಚ ಭವತಿ ದೀಪಾದಿನ ಪ್ರಕಾಶ್ಯ ನಾಯಂ ಸರ್ಪಃ ರಜ್ಜುರೇವೇಯಂ ಇತಿ ಕೇನಚಿತ್ ಕಾರುಣಿಕೇನ ಉಪದಿಷ್ಟಾ ಚ ತಥೈವ ಅನುಭೂಯತೆ. ಏವಮೇವ ಖಲು ಸ್ವಾಭಾವಿಕ ಪ್ರಮಾತೃತ್ವ ಪ್ರತ್ಯಯಾಪಬಾಧಕಃ ಶಾಸ್ತ್ರಜನ್ಯ ಅಸಂಸಾರಿ ಪ್ರತ್ಯಯ ಅಪಿ ಅನುಭೂಯತೆ ಏವ ಪ್ರತ್ಯಕ್ಷಂ. ಓದ್ತಾ ಓದ್ತಾ ಓದ್ತಾನೆ ಬ್ರಹ್ಮಜ್ಞಾನವಾಗಿಬಿಡುತ್ತೆ ಸ್ವಾಮಿ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಮಹಾತ್ಮರು, ತಪಸ್ವಿಗಳು, ಜ್ಞಾನಿ ಪುಂಗವರು. ಆ ಮಹಾತ್ಮರನ್ನ ಸ್ಮರಣೆ ಮಾಡುವುದೇ ಒಂದು ಸೌಭಾಗ್ಯ ಅಂತ ಹೇಳುತ್ತಾ ಇಲ್ಲಿಗೆ ಇವತ್ತಿನ ಈ ಉಪನ್ಯಾಸವನ್ನ ಸಂಪನ್ನಗೊಳಿಸುತ್ತಾ ನಮೋ ನಮಃ ಸದ್ಗುರು ಪಾದುಕಭ್ಯಾಂ. ಸರ್ವಾತ್ಮ ಸರ್ವದಜ್ಞೋಸೌ ಸರ್ವಾಧ್ಯಾಸ ನಿರಾಸಕೃತಿ ಸತತಂ ಸನ್ನಿಧತ್ತಾಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೀತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಈ ನಮ್ಮ ಜೀವನವೆಂಬುದು ಒಂದು ಸೆಲವಿನ ನದಿ ಇದ್ದಂತೆ. ಇದನ್ನು ದಾಟುವುದಕ್ಕೆ ದೈವಭಕ್ತಿ ಎಂಬ ದೋಣಿಯನ್ನು ಬಳಸಿಕೊಳ್ಳಬೇಕು. ಎಲ್ಲ ಅನುಕೂಲಗಳು ಇದ್ದಾಗ ನಾಸ್ತಿಕನೂ ಆಗಬಾರದು, ಹೆಚ್ಚಿನ ಕಷ್ಟವು ಬಂದೊದಗಿತೆಂದು ಕುಗ್ಗಲೂ ಬಾರದು. ಅಥರ್ವ ವೇದಕ್ಕೆ ಸೇರಿರುವ ಮುಂಡಕೋಪನಿಷತ್ತು ಹೀಗೆನ್ನುತ್ತಿದೆ: ಸಮಾನೇ ವೃಕ್ಷೇ ಪುರುಷೋ ನಿಮಗ್ನಃ ಅನೀಶಯಾ ಶೋಚತಿ ಮುಹ್ಯಮಾನಃ ಜುಷ್ಟಂ ಯದಾ ಪಶ್ಯತ್ಯನ್ಯಮೀಶಂ ಅಸ್ಯ ಮಹಿಮಾನಮಿತಿ ವೀತಶೋಕಃ. ಅಂದರೆ ಪ್ರತಿಯೊಬ್ಬನೂ ತನ್ನ ಜೀವನದಲ್ಲಿ ತಾನು ಇಂಥವನು, ಇಂಥವರ ಮಗನು, ಇಂಥವರ ಮೊಮ್ಮಗನು, ಬಡವಾದೆನು, ದಪ್ಪವಾದೆನು ಎಂಬ ಇಲ್ಲದ ಗುಣಧರ್ಮಗಳನ್ನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನೇ ಆಗಿರುವ ಆತ್ಮನ ಮೇಲೆ, ಅಂದರೆ ತನ್ನ ಮೇಲೆ ವೃಥಾ ಹೊರಸಿ ಕೊರಗುವುದನ್ನು ಬಿಟ್ಟು, ಇಗೋ ಈ ನಾನೇ ಪ್ರತಿಯೊಂದು ಪ್ರಾಣಿಗೂ ಆತ್ಮನಾಗಿರುವೆನು ಎಂದು ಆಲೋಚಿಸಿ ಅನುಭವದಿಂದ ಕಂಡುಕೊಳ್ಳುವನೋ ಆ ಸಮಕಾಲದಲ್ಲಿಯೇ ಇಡೀ ಶೋಕಸಾಗರದಿಂದ ಬಿಡುಗಡೆ ಹೊಂದಿ ಕೃತಕೃತ್ಯನಾಗುವನು. ಶಂಕರರು ಸಹ ವೀತಶೋಕೋ ಭವತಿ ಸರ್ವಸ್ಮಾತ್ ಶೋಕಸಾಗರಾತ್ ವಿಪ್ರಮುಚ್ಯತೆ ಕೃತಕೃತ್ಯೋ ಭವತಿ ಇತ್ಯರ್ಥಃ ಎಂದಿದ್ದಾರೆ. ಧನ್ಯನಾದೇನು ಕೃತಕೃತ್ಯನಾದೇನು ಮಾನ್ಯನು ಮಾನಿತ ವಂದ್ಯ ನನಾದೇನು ಧನ್ಯನಾದೇನು ಕೃತಕೃತ್ಯನಾದೇನು ಮಾನ್ಯನು ಮಾನಿತ ವಂದ್ಯ ನನಾದೆನು. ಸದಯ ಸದ್ಗುರು ಕೃಪಾ ಸುಧೆಯೋಳು ಮುಳುಗಿದೆ, ಹೃದಯದ ಗಂಟುಗಳಿದೆ ಬಿಚ್ಚಿ ಕಳೆದಿದೆ. ಎನ್ನ ಹೃದಯದ ಗಂಟುಗಳಿದೆ ಬಿಚ್ಚಿ ಕಳೆದಿದೆ. ಸದಯ ಸದ್ಗುರು ಕೃಪಾ ಸುಧೆಯೋಳು ಮುಳುಗಿದೆ,
ಹೃದಯದ ಕಂಟುಗಳಿದೆ ಬಿಚ್ಚಿ ಕಳೆದಿದೆ ಧನ್ಯನಾನಾದೆನು ಕೃತಕೃತ್ಯನಾದೆನು ಧನ್ಯನಾನಾದೆನು ಕೃತಕೃತ್ಯನಾದೆನು ಪಾಪ ಪುಣ್ಯಗಳೆಂಬ ಪಾಶವು ಹರಿಯಿತು ಪಾಪ ಪುಣ್ಯಗಳೆಂಬ ಪಾಶವು ಹರಿಯಿತು ತಾಪತ್ರಯವೆಂಬ ತ್ರಾಸವು ತೀರಿತು ಎನ್ನ ತಾಪತ್ರಯವೆಂಬ ತ್ರಾಸವು ತೀರಿತು ಧನ್ಯನಾನಾದೆನು ಕೃತಕೃತ್ಯನಾದೆನು ಧನ್ಯನಾನಾದೆನು ಕೃತಕೃತ್ಯನಾದೆನು ಸರ್ವ ಸಂಶಯಗಳು ಸರಿದವು ಕೆಳಕೀಗ ಸರ್ವಶಂಕರ ದೇವ ದರುಶನ ಕೊಲವಾಗ ಸರ್ವ ಸಂಶಯಗಳು ಸರಿದವು ಕೆಳಕೀಗ ಸರ್ವಶಂಕರ ದೇವ ದರುಶನ ಕೊಲವಾಗ ಸರ್ವಶಂಕರ ದೇವ ದರುಶನ ಕೊಲವಾಗ ಧನ್ಯನಾನಾದೆನು ಕೃತಕೃತ್ಯನಾದೆನು ಮಾನ್ಯನು ಮಾನಿತ ವಂದ್ಯ ನಾನಾದೆನು ಧನ್ಯನಾನಾದೆನು ಕೃತಕೃತ್ಯನಾದೆನು ಮಾನ್ಯನು ಮಾನಿತ ವಂದ್ಯ